ಯಾವುದೇ ಬಡಾವಣೆ ನಿರ್ಮಾಣ ಮಾಡುವಾಗ ನಗರಾಭಿವೃದ್ಧಿ ಅಧಿಕಾರಿಗಳು ರೈತರನ್ನ ಒಪ್ಪಿಸಿ ಭೂ ಸ್ವಾಧೀನ ಮಾಡಬೇಕಾಗತ್ತೆ. ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿಯ ಮೌಲ್ಯದಷ್ಟೇ ಹಣ ಅಥವಾ ಲೇಔಟ್ ಮಾಡುವಾಗ 50% ನಿವೇಶನಗಳನ್ನು ನೀಡಬೇಕು ಅನ್ನುವಂಥದ್ದು ಒಪ್ಪಂದ ಆಗತ್ತೆ. ಇವೆರಡೂ ಅಲ್ಲದಿದ್ದರೆ ವಶಪಡಿಸಿಕೊಂಡಂಥ ಭೂಮಿಯ ಮೌಲ್ಯದಷ್ಟೇ ಭೂಮಿಯನ್ನು ಇನ್ನೊಂದು ಕಡೆ ಗುರುತು ಮಾಡಿ ನೀಡೋದು ಪ್ರಾಧಿಕಾರದ ಹೊಣೆಗಾರಿಕೆ. ಆದರೆ ಮೈಸೂರಿನಲ್ಲಿ ನಿರ್ಮಿಸಲ್ಪಟ್ಟಂಥ ಬಡಾವಣೆಗಳಲ್ಲಿ ಆ ರೀತಿ ಯಾವುದೇ ಮಾನದಂಡಗಳನ್ನು ಅನುಸರಿಸಲಾಗಿಲ್ಲ ಅನ್ನೋದು ಆರೋಪ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೂ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಬಿಜೆಪಿಗೆ ಆರೋಪ ಮಾಡ್ತಾ ಇದೆ. ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿದಂಥ ಜಮೀನನ್ನ ಮೂಡ ಡಿನೋಟಿಫೈ ಮಾಡಿತ್ತು. ಆದರೆ ಮತ್ತೆ ಅದೇ ಜಮೀನಿನಲ್ಲಿ ಬಡಾವಣೆ ನಿರ್ಮಾಣ ಮಾಡಿತ್ತು. ಅದಾದ ನಂತರ ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರವಾಗಿ ಅರ್ಜಿದಾರರಲ್ಲಿ ಕೆಲವರಿಗೆ ಭಾರಿ ಮೌಲ್ಯದ ನಿವೇಶನಗಳನ್ನು ಪರ್ಯಾಯವಾಗಿ ನೀಡಲಾಗಿರೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೂ ಕೂಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಭಾರಿ ಮೌಲ್ಯದ ನಿವೇಶನವನ್ನು ಬದಲಾಗಿ ನೀಡಲಾಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ.